Okay, dear student, previous class discussed the number system concept. Just we have to continue the same number system concept. I will write the concept name. Number system. In number system, we are discussing the conversion, right? What type of conversion we are discussing in class? Decimal to access decimal number system. Access decimal number system basis to 16, decimal to 10. ಇದನ್ನ ಮಾಡ್ತಾ ಇದ್ದೀವಾ? ಒಂದು ಎರಡು ಮೂರು ಪ್ರಾಬ್ಲಮ್ ಮಾಡಿದ್ವಿ. ಒಂದು ಇನ್ನೊಂದು ಮೂರು ಪ್ರಾಬ್ಲಮ್ ಮಾಡೋಣ. ಯಾಕಂದ್ರೆ ನಿಮಗೆ ಏನಾದ್ರು ಡೌಟ್ ಇದ್ರೆ ಹೇಗೆ ಕ್ಲಾರಿಫೈ ಆಗಲಿ ಅಂತ. ಫಸ್ಟ್ ಪ್ರಾಬ್ಲಮ್ ಓಕೆ, ಬೇಸ್ 10 ಕನ್ವರ್ಟೆಡ್ ಇಂಟು 60. ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ? 0 9 16 ಇಂದ ಡಿವೈಡ್ ಮಾಡ್ತಾ ಹೋಗ್ತೀರಾ. 16 ಇಂದ 109 ಓಕೆ, ಎಷ್ಟು ಬಂತು? 109 ಡಿವೈಡ್ ಬೈ 16. 6 ಇಂದ ಹೋಗುತ್ತೆ ನೋಡಿ. 16 ಇಂಟು 6 96. 16 ಆಗಿ 96. ಎಷ್ಟು ಉಳಿತು? 13. ಆನ್ಸರ್ ಏನು ಬರ್ತೀರಾ? 4 ಇದೆಯಾ? ಹೆಕ್ಸಾಡೆಸಿಮಲ್ ಏನಂತ ಕರಿತೀವಿ? 10, ಬಿ ನ 11, ಸಿ ನ 12, ಡಿ ನ 13, ಇ 14, ಎಫ್ 15. ಸರಿನಾ? ಆನ್ಸರ್ ಏನು? 6. 13 ಅಂದ್ರೆ ಎಷ್ಟು ಬರುತ್ತೆ? ಡಿ. ಆಯ್ತಾ? ಪಾಯಿಂಟ್ 06 ಮಾಡಬೇಕು. 0.06 ಇಂಟು 16 ಎಷ್ಟು ಬರುತ್ತೆ? 0.96. ನೆಕ್ಸ್ಟ್ 0.96 ಇಂಟು 16 15.36. 0.36 into 16 5.76. Next 0.76 into 60 12.16. ಓಕೆ, ಈಗ ಆನ್ಸರ್ ಏನು ಬರ್ತೀರಾ? 0 ಮೇಲ್ ನಂಬರ್ ಇರುತ್ತಲ್ವಾ? 0 15 ಅಂದ್ರೆ ಎಷ್ಟು? ಎಫ್ 5 ಅಂದ್ರೆ 5, 12 ಅಂದ್ರೆ ಸಿ, ಬೇಸ್ 16. ಆನ್ಸರ್ ಏನು? 60.0 ಎಫ್ 5 ಸಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಸೆಕೆಂಡ್ ಒನ್ 99.006 base 10 into 16. ಎಷ್ಟಿಂದ ಹೋಗುತ್ತೆ? 96. ಎಷ್ಟು ಉಳಿತು? 3. ನೆಕ್ಸ್ಟ್ 0.006 into 16. ಆನ್ಸರ್ ಎಷ್ಟು ಬರುತ್ತೆ? ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದೆ. 0.006 into 16 0.096. Next 0.096 into 16 0.0 into 16 ಎಷ್ಟು ಬಂತು? 1.536. Next
0.536 into 16, 0.536 into 16, 8.576, 0.576 into 16, ಎಷ್ಟು ಬಾರ್ ಚೆಕ್ ಮಾಡಿ, 0.576 into 16, 9.216. ಆನ್ಸರ್ ಇಷ್ಟೇ ಬೇಕಾಗಿರೋದು. ಇದಕ್ಕೆ ಆನ್ಸರ್ ಫೈನಲ್ ಆನ್ಸರ್ 63.0189 ಬೇಸ್ 60. ಆಯ್ತಾ? ಕೊಟ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ನಾವು ಸ್ವಲ್ಪ ಕಾಂಪ್ಲಿಕೇಟೆಡ್ ದೊಡ್ಡ ಪ್ರಾಬ್ಲಮ್ಸ್ನ ಮಾಡ್ಕೊಳ್ತಾ ಹೋಗೋಣ. ಯಾಕಂದ್ರೆ ಎಲ್ಲ ಚಿಕ್ಕ ಪ್ರಾಬ್ಲಮ್ ಮಾಡ್ತೀನಿ. ನಿಮ್ಮ ಎಕ್ಸಾಮಲ್ಲಿ ದೊಡ್ಡ ಪ್ರಾಬ್ಲಮ್ ಏನೋ ಕೇಳಿದಾಗ ನಿಮ್ಗೆ ಏನಿಸುತ್ತೆ, ಅಯ್ಯೋ ಕಷ್ಟ ಅನ್ಸ್ಬಾರ್ದು. ಅದಕ್ಕೋಸ್ಕರ ಏನು ಮಾಡೋಣ, ಚಿಕ್ಕ ಪ್ರಾಬ್ಲಮ್ಸ್ ಮಾಡೋಣ. ಈಗ ಒಂದು ಸ್ವಲ್ಪ ನಿಮಗೆ ಅರ್ಥ ಆಗಲಿ ಅಂತ. ಆಯ್ತಾ? ಈಗ ನೆಕ್ಸ್ಟ್ ಪ್ರಾಬ್ಲಮ್ ಬರ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್, $961.092 base 10 converted into base 60. Okay, ಕ್ಯಾಲ್ಸಿಕಲ್ ಇದೆಯಾ? ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಓಕೆ, ಫಸ್ಟ್ ಡಿವೈಡ್ ಮಾಡೋಣ. 1961 ಏನು ಮಾಡ್ತೀರಾ ಗೊತ್ತಾ? ಕ್ಯಾಲ್ಸಿಗೆ 1961 divided by 60. ಏನು ಬಂತ ಆನ್ಸರ್ ನೋಡಿ. 1961 divided by 60. 961 divided by 60. आपको कैसे काम ಬರ್ತಾ ಇದೆ ಒಂಚೂರು ಅಲ್ಲಿ ಸಮ್ ಟೈಮ್ ನೋಡಿ. ಈಗ 1961 divided by 60 ಎಷ್ಟು ಬರುತ್ತೆ? ಇಲ್ಲಿ ಕ್ಯಾಲ್ಸಿಯಂ ತೋರಿಸುತ್ತೆ 122.56 ಅಂತ ಬರುತ್ತೆ. ನೋಡಿ, ನಾನು ಮೊಬೈಲ್ ಹತ್ರ ಎಡ್ ಮಾಡಿ ತೋರಿಸ್ತೀನಿ. ಕಾಣ್ತಿದ್ಯಾ? ನೋಡಿ, ಮೊಬೈಲ್ ಕಾಣ್ತಿದ್ಯಾ? ಈಗ 1961 divided by 16. Sorry, 1961 divided by 16. ಆನ್ಸರ್ ಎಷ್ಟು ಬಂತು? 122 ಬಂತು. ಇವಾಗ ಹೆಂಗಪ್ಪ ಕಂಡುಹಿಡಿಬೇಕಂದ್ರೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ ಗೊತ್ತಾ? ಕ್ಯಾನ್ಸಲ್ ಮಾಡಿ. 16 ಇಂಟು 122 ಕೊಡಿ. ಆನ್ಸರ್ ಎಷ್ಟು ಬಂತು? 1952. ಆಯಿತಾ? ಮೈನಸ್ 1961 ಮಾಡಿ. ಎಷ್ಟು ಬಂತು? 9 ಉಳಿತು. ಈ ಥರ ಕ್ಯಾಲ್ಕುಲೇಷನ್ ಮಾಡಬೇಕು. ಅರ್ಥ ಆಯ್ತಾ? ಈಗ 1000 ಈಗ ಡಿವೈಡ್ ಮಾಡ್ತಾ ಇದ್ದೀವಿ. ಬರೀತೀನಿ. 16 122 ಎಷ್ಟು ಬಂತು? 16 122. ಆಯ್ತಾ? ಎಷ್ಟು ಉಳಿತಾರೆ? 9 ಉಳಿತೆ. ನೆಕ್ಸ್ಟ್ 122 divided by 16 ಎಷ್ಟು ಉಳಿತೆ? 7 ಇರುತ್ತಲ್ಲ. ನೋಡಿ, 16 ಇಂಟು 7 ಮಾಡಿ 112 ಬರುತ್ತೆ. 7 ಮೈನಸ್ 122 ಎಷ್ಟು ಉಂಟು? 10. ಆನ್ಸರ್ ಏನು? 7 10 9. ಅದು ಹೆಂಗೆ ಬರ್ತೀವಿ ನೋಡಿ ಡೆಸಿಮಲ್ಲಿ? 7 10 ಅಂದರೆ A 9 ಪಾಯಿಂಟ್. ನೆಕ್ಸ್ಟ್ ಗಳಿಸ್ಬಿಡಿ ನಾವು ರೆಫರೆನ್ಸ್ಗೆ. ನೆಕ್ಸ್ಟ್ ಆದ್ಮೇಲೆ ಏನು ಮಾಡೋಣ? 0.092 ಇಂಟು 16 ಏನು ಬರುತ್ತೆ? 0.09
2 into 16 is equal to 0.472. Next 0.472 into 16, 2.3552. Next 0.3552 into 16, 0.3552 into 16, 5.6832. Next 0.6832 into 16, 0.6832 into 16. This was 0.6832 into 16. 10.9312. Answer is final answer 7A9.025. 10 again ಬರ್ತೀವಿ ಹೀಗೆ A ಬೇಸ್ 16. ಅರ್ಥ ಆಯ್ತಾ? ಈ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಇದು ನಮ್ಮ ನಂಬರ್ ಸಿಸ್ಟಮ್ನ ಕನ್ವರ್ಷನ್. ಇಲ್ಲಿಗೆ ಫಸ್ಟ್ ಮೆಥಡ್ ಕನ್ವರ್ಷನ್ ಮುಗೀತು. ಡೆಸಿಮಲ್ನಿಂದ ಬೈನರಿ ಕನ್ವರ್ಟ್ ಮಾಡಿದೀವಿ, ಡೆಸಿಮಲ್ನಿಂದ ಆಕ್ಟಲಿ ಕನ್ವರ್ಟ್ ಮಾಡಿದೀವಿ, ಡೆಸಿಮಲ್ನಿಂದ ಎಕ್ಸೆಸ್ ಡೆಸಿಮಲ್ಗೆ ಕನ್ವರ್ಟ್ ಮಾಡಿದೀವಿ. ಓಕೆ.